ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಭಿಲಾಷ್. ಇವಾಗ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ಸರ್, ಯಾವ ಡಿಸ್ಟಿಕ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಕಡಿಮೆ ನಿಲ್ಲುತ್ತೆ, ಲಾಸ್ಟ್ ಇಯರ್ ಎಷ್ಟು ಕಡಿಮೆ ನಿಂತಿದೆ. ಈಗ ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕಿದೀವಿ, ಮತ್ತೆ ಇನ್ನು ಅಪ್ಲಿಕೇಶನ್ ಕೂಡ ಹಾಕ್ಬೇಕು. ಸೊ ಹಾಗಾಗಿ ನಮ್ಗೆ ಯಾವ ಡಿಸ್ಟಿಕ್ ಹಾಕ್ಬೇಕು ಅಂತ ತುಂಬಾ ಜನ ಕೇಳ್ತಿದ್ರಿ. ನಾನು ಲಾಸ್ಟ್ ಬಾರಿ ಕೂಡ ಹೇಳಿದ್ದೆ, ಈ ಸಂಬಂಧಪಟ್ಟಂಗೆ ಯಾರನ್ನು ಕೂಡ ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಡಿಸ್ಟಿಕ್ ಬೆಂಗಳೂರು ಸಿಟಿಲಿ ಜಾಸ್ತಿ ನಿಂತಿತ್ತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ ಕಡಿಮೆ ನಿಲ್ಬಹುದು, ಇಲ್ಲ ಅದಕ್ಕಿಂತ ಜಾಸ್ತಿ ನಿಲ್ಬಹುದು. ಸೊ ಅದು ವೇರಿಯೇಷನ್ ಆಗ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ಕಾಂಪಿಟೇಷನ್ ಏನಿರುತ್ತೆ ಅದ್ರ ಮೇಲೆ ಆಗ್ತಾ ಇರುತ್ತೆ. ಸೊ ಇದ್ರ ಸಂಬಂಧಪಟ್ಟಂಗೆ ತಾವ್ ಯಾರನ್ನು ಕೂಡ ಕೇಳಕ್ ಹೋಗ್ಬೇಡಿ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ, ಈಗ ನೋಡಿ ಎಕ್ಸಾಂಪಲ್, ಮಂಡ್ಯದಲ್ಲಿ ಬರೀ 25 ಪೋಸ್ಟ್ ಇದೆ ಸರ್, 30 ಇದೆ, ಅಲ್ಲಿಗೆ ಹಾಕ್ಬೇಕಾ? ಯಾಕಂದ್ರೆ ನಾವು ಕ್ಯಾಸ್ಟ್ ವೈಸ್ ಡಿವೈಡ್ ಆದ್ರೆ ಜಸ್ಟ್ 1 ಪೋಸ್ಟರ್ 2 ಪೋಸ್ಟರ್ಸ್ ಬರುತ್ತೆ. ಬೆಂಗಳೂರು ಸಿಟಿಲಿ ಜಾಸ್ತಿ ಇದೆ, ಅಲ್ಲ ಹಾಕ್ಲಾ ಅಂತ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರೆ. ಯಾಕೆಂದ್ರೆ ಇದು ಕಟ್ ಆಫ್ ಮಾರ್ಕ್ಸ್ ಯಾರು ಊಹೆ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಚಿಕ್ಕ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಏನು ಲಾಸ್ಟ್ ನೋಟಿಫಿಕೇಶನ್ ಏನಾಗಿತ್ತು, ಅದರಲ್ಲಿ ಯಾವ್ಯಾವ ಜಿಲ್ಲೆದು ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸ್ ಸ್ಕೋರ್ ನಿಂತಿತ್ತು ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಮಾಹಿತಿ ನೀಡಿದ್ದೀನಿ. ಸೊ ಹಾಗಾಗಿ ನಾನು ಜಸ್ಟ್ ಈಗ ಒಂದು 7 ಡಿಸ್ಟಿಕ್ ಮಾಹಿತಿ ನೀಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಅಗೈನ್ ಒಂದು 7 ಡಿಸ್ಟಿಕ್ ಮಾಹಿತಿ ನೀಡ್ತೀನಿ. ಮೊದಲಿಗೆ ಹೇಳ್ಬೇಕು ಅಂದ್ರೆ ತುಮಕೂರು ಡಿಸ್ಟಿಕ್. ಈ ತುಮಕೂರು ಡಿಸ್ಟಿಕ್ ಅಲ್ಲಿ ನೋಡಿ, ಇಲ್ಲಿ ಮೇಲು ಮತ್ತೆ ಫಿಮೇಲ್ ಅಂತ 2 ಡಿವೈಡ್ ಇದೆ. ಓಕೆನಾ. GM ಬಂದ್ಬಿಟ್ಟು 75, ಕ್ಯಾಟಗರಿ 1 ಬಂದ್ಬಿಟ್ಟು 70.5, 2A ಬಂದ್ಬಿಟ್ಟು 74.25, 2B ಬಂದ್ಬಿಟ್ಟು 73.75, 3A ಬಂದ್ಬಿಟ್ಟು 73.75, 3B ಬಂದ್ಬಿಟ್ಟು 73, SC 71, ST 72. ಓಕೆನಾ. ಈಗ ನೋಡಿ, SC ಏನಿದೆ ಇದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇನೆ. ಯಾಕೆಂತಂದ್ರೆ ಈಗ ಏನು ಒಳ ಮೀಸಲಾತಿ ಜಾರಿ ಆದ್ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಏನು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇನೆ. ಇನ್ನೊಂದು ನೆಕ್ಸ್ಟ್ ಬಂದು ಫೀಮೇಲ್ಗೆ ತುಂಬ ಕಡಿಮೆ ನಿಂತಿದೆ. ಆಕ್ಚುಲಿ GMಗೆ 65 ಮಾರ್ಕ್ಸ್ ನಿಂತಿದೆ ಆಕ್ಚುಲಿ. ಮತ್ತೆ ಇನ್ನ ಕೆಟಗರಿಗೆಲ್ಲ 64 ನಿಂತಿದೆ. ನೆಕ್ಸ್ಟ್ 2A ಬಂದ್ಬಿಟ್ಟು 57.75 ಇದೆ. 2B ಬಂದ್ಬಿಟ್ಟು 0 ಪೋಸ್ಟ್ ಇತ್ತು. ನೋಡಿ, ತುಮಕೂರಲ್ಲಿ ಲಾಸ್ಟ್ ಟೈಮ್ 0 ಪೋಸ್ಟ್ ಇತ್ತು, ಆದ್ರೆ ಪೋಸ್ಟಿಂಗ್ ಇರ್ಲಿಲ್ಲ. ಮತ್ತೆ ಇನ್ನ 3A ಬಂದ್ಬಿಟ್ಟು 61 ಇದೆ ಲೇಡೀಸ್ಗೆ. ಇನ್ನ 3B ಬಂದ್ಬಿಟ್ಟು 3B ಕೂಡ ಪೋಸ್ಟಿಂಗ್ ಇರ್ಲಿಲ್ಲ. SC 64, ST ಬಂದ್ಬಿಟ್ಟು 64.25. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಡಿಸ್ಟಿಕ್, ಮೈಸೂರು ಜಿಲ್ಲೆ. ಓಕೆನಾ. ಈ ಮೈಸೂರು ಜಿಲ್ಲೆಗೆ ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳದ್ದು ನಾನು ಬೇರೆ ಬೇರೆ ಕೊಟ್ಟಿದ್ದೀನಿ ನೋಡಿ. ಯಾಕೆಂದ್ರೆ ಇನ್ನೊಂದು, ಇಲ್ಲಿ ಮಹಿಳೆಯರಿಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಪೋಸ್ಟರ್ಸ್ ಗಳು ಕಡಿಮೆ ಇದ್ದು ಆಕ್ಚುಲಿ. ಸೊ ಹಾಗಾಗಿ ಕೆಲವೊಂದು ಕ್ಯಾಟಗರಿಗೆ ಬಂದಿಲ್ಲ. ಓಕೆನಾ. ನೋಡಿ, ಇಲ್ಲಿ GM ಬಂದ್ಬಿಟ್ಟು 73.5 ಇದೆ. ನೆಕ್ಸ್ಟ್ ಕ್ಯಾಟಗರಿ 1.67 ಇದೆ. 2A 70.75 ಇದೆ. 2B 69 ಇದೆ. 3B 73 ಇದೆ. ಇನ್ನ SC 65 ಇದೆ. ST 72 ಇದೆ. ಆಕ್ಚುಲಿ ಮೈಸೂರು ಜಿಲ್ಲೆಯಲ್ಲಿ ಸ್ವಲ್ಪ 3Bಗೆ ಸ್ವಲ್ಪ ಹೈಯೆಸ್ಟ್ ಸ್ಕೋರ್ ನಿಂತಿದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಹತ್ತತ್ರ GM ಈಕ್ವಿಲೆಂಟ್ ಇದೆ ನೋಡಿ, ಎಷ್ಟು 5.5 ಡಿಫ್ರೆನ್ಸ್ ಅಲ್ಲಿ ಇದೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಸಿಟಿ. ಇದು ಲಾಸ್ಟ್ ಹೇಳಿದ್ದು ಬಂದ್ಬಿಟ್ಟು ಇದು ಮೈಸೂರು ಜಿಲ್ಲೆ, ಇದು ಮೈಸೂರು ಸಿಟಿ ಬರುತ್ತೆ. ಯಾಕಂದ್ರೆ ಕಮಿಷನ್ ರೇಟ್ ಬರುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ GM 71 ನಿಂತಿದೆ. ಆಕ್ಚುಲಿ ಬೆಟರ್. ಆಕ್ಚುಲಿ ಮೈಸೂರು ಡಿಸ್ಟಿಕ್ ಹೋಲಿಸ್ಕೊಂಡ್ರೆ ಮೈಸೂರು ಸಿಟಿ ಬೆಟರ್ ಇದೆ. ಯಾಕಂದ್ರೆ ಜಸ್ಟ್ 71 ನಿಂತಿತ್ತು. 71 ಅಗೇನ್ ಕ್ಯಾಟಗರಿ 1 69.75, 2A 67.25, 2B 59.75, 3A 70.25, SC 65.75, ST 65.5 ಇದೆ. ಇನ್ನ ಲೇಡೀಸ್ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆ, GMಗೆ 63.75 ಇದೆ. ಇನ್ನೊಂದು ಏನು ಅಂತ ಹೇಳ್ಬೇಕು ಅಂತಂದ್ರೆ, ಲೇಡೀಸ್ಗೆ ಸ್ವಲ್ಪ ಕಟ್ ಆಫ್ ಮಾರ್ಕ್ಸ್ ಕಡಿಮೆ ನಿಲ್ಲುತ್ತೆ, ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಹಾಗಾಗಿ ಮತ್ತೆ ಇನ್ನ 2A ಬಂದ್ಬಿಟ್ಟು 51.5 ಇದೆ. 2B 51 ಇದೆ. 3B ಬಂದ್ಬಿಟ್ಟು ಇನ್ನ 59.25 ಇದೆ. ಇನ್ನ ಅದರ್ ಕ್ಯಾಟಗರಿಗೆ ಯಾವ್ದಕ್ಕೂ ಕೂಡ ಪೋಸ್ಟ್ ಇರ್ಲಿಲ್ಲ, ಯಾಕಂದ್ರೆ ಪೋಸ್ಟ್ ಇದ್ದಿದೆ ಲಾಸ್ಟ್ ಇಯರ್ ಕಡಿಮೆ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನ ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ GM 70. ಮೈಸೂರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಮಂಡ್ಯ ಕಡಿಮೆ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೋಡಿ, ಇನ್ನ ಕ್ಯಾಟಗರಿ 1ಗೆ ಕೂಡ ಇಲ್ಲಿ ಪೋಸ್ಟಿಂಗ್ ಇಲ್ಲ ಇಲ್ಲಿ, ಯಾಕೆಂದ್ರೆ 0 ಪೋಸ್ಟಿಂಗ್ ಇದೆ. ಇನ್ನ 2A ಬಂದ್ಬಿಟ್ಟು 67.5 ಇದೆ. 2B 63.75 ಇದೆ. 3A ಕೂಡ ಪೋಸ್ಟಿಂಗ್ ಇರ್ಲಿಲ್ಲ ಲಾಸ್ಟ್ ಇಯರ್ ಇಲ್ಲಿ. ಇನ್ನ 3Bಗೆ ಬಂದ್ಬಿಟ್ಟು 68.25 ಇದೆ. SC ಬಂದ್ಬಿಟ್ಟು 67.25 ಇದೆ. ST ಬಂದ್ಬಿಟ್ಟು 69 ಇದೆ. ಇನ್ನ ಫಿಮೇಲ್ ಮಹಿಳಾ ಅಭ್ಯರ್ಥಿಗಳಿಗೆ GMಗೆ 64 ಇದೆ. ನೋಡಿ, ನೀವು ಕಂಪ್ಯಾರಿಸನ್ ಮಾಡಿ, ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ನಿಂತಿದೆ. ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ತಾವು ಹೆಣ್ಮಕ್ಳು ಸ್ವಲ್ಪ ಓದಿ ಗಮನ ಇಟ್ಟು. ಇನ್ನ ಕ್ಯಾಟಗರಿ 1 ಬಂದ್ಬಿಟ್ಟು ನೋಡಿ 0 ಪೋಸ್ಟ್, ಇಲ್ಲೂ ಕೂಡ ಪೋಸ್ಟಿಂಗ್ ಇಲ್ಲ. ಇನ್ನ 2A ಬಂದ್ಬಿಟ್ಟು 59.5, 2B 54.5, 3A ನೋ ಪೋಸ್ಟರ್ಸ್. ಇಲ್ಲಿ ಲೇಡೀಸ್ಗೂ ಪೋಸ್ಟ್ ಇಲ್ಲ, ಮತ್ತೆ ಇನ್ನ ಜೆಂಟ್ಸ್ಗೂ ಪೋಸ್ಟ್ ಇಲ್ಲ ಇಲ್ಲಿ. ಇನ್ನ 3Bಗೂ ಅಷ್ಟೇ ನೋ ಪೋಸ್ಟ್.
ಇನ್ನ ನೋಡಿ ಎಸ್ ಸಿ ಬಂದ್ಬಿಟ್ಟು 57 ಇದೆ, ಎಸ್ ಟಿಗೂ ಕೂಡ ಪೋಸ್ಟ್ ಇಲ್ಲ ಮಂಡ್ಯ ಡಿಸ್ಟಿಕ್ ಅಲ್ಲಿ. ಯಾಕಂದ್ರೆ ಇದು ಒತ್ತಿ ಹೇಳ್ತಾ ಇದ್ದೀನಿ ಮಂಡ್ಯ ಡಿಸ್ಟಿಕ್ ಅಂದ್ರೆ, ಯಾಕೆ ನಮ್ ಡಿಸ್ಟಿಕ್ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಸಿಟಿ. ಈ ತುಂಬಾ ಜನ ಕೇಳ್ತಾ ಇದ್ರು, ಏನಕ್ಕೆ ಅಂದ್ರೆ ತುಂಬಾ ಜನ ಕಣ್ಗಳು ಏನಿದೆ ಅಂದ್ರೆ ನಮ್ಮ ಬೆಂಗಳೂರು ಸಿಟಿ ಮೇಲಿದೆ. ಯಾಕೆಂದ್ರೆ ಬೆಂಗಳೂರು ಸಿಟಿಲಿ ತುಂಬಾ ಪೋಸ್ಟ್ ಗಳಿದಾವಲ್ಲ, ಸೊ ಹಾಗಾಗಿ ಎಲ್ಲರ ಕಣ್ಣು ನಮ್ಮ ಬೆಂಗಳೂರು ಸಿಟಿ ಮೇಲಿದೆ. ಸೊ ಹಾಗಾಗಿ ಇದನ್ನ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಮೇಲು ಮತ್ತೆ ಫಿಮೇಲ್, ಮಹಿಳಾ ಮತ್ತೆ ಇನ್ನ ಲೇಡೀಸ್, ಮಹಿಳಾ ಮತ್ತೆ ಪುರುಷ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರು ಮೇಲಿದೆ ಸ್ವಲ್ಪ ಜಾಸ್ತಿ ಇದೆ. ಓಕೆನಾ. GM 74, ಕ್ಯಾಟಗರಿ 1 ಬಂದ್ಬಿಟ್ಟು 72, 2A 71, 2B 68, 3A 72, 3B 73, SC 69 or 70. ಅಂದ್ರೆ ಏನಂದ್ರೆ ಸ್ವಲ್ಪ ವೇರಿಯೇಷನ್ ಬಂತು. ಸೊ ಯಾಕೆಂದ್ರೆ ಇಲ್ಲಿ ಸೆಕೆಂಡ್ ಲಿಸ್ಟ್ ಎಲ್ಲ ಬಿಟ್ಟಿದ್ರು, ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಬಂತು. ಸೊ ಹಾಗಾಗಿ ನಾನು 16.70 ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ GM 65 ಇದೆ, ಕ್ಯಾಟಗರಿ 1 ಬಂದ್ಬಿಟ್ಟು 64 ಇದೆ, 2A 62 ಇದೆ, 2B 60 ಇದೆ, 3A 65 ಇದೆ, 3B 67 ಇದೆ, SC ಮತ್ತೆ ST ಗೆ ಬಂದ್ಬಿಟ್ಟು 63 64 ಇದೆ. ಸೊ ಏನಿದೆ ನೋಡಿ, ಏನಕ್ಕೆ ಅಂತಂದ್ರೆ ನಾನು ಈಗ 7 ಎಕ್ಸಾಮ್ ಪಾಸ್ ಆಗಿರೋದ್ರಿಂದ ನಾನು ಇಲ್ಲ ಇದೇ ಬೆಂಗಳೂರು ಸಿಟಿಲಿ ನಾನು ಟೋಟಲ್ 5 ಎಕ್ಸಾಮ್ ಪಾಸ್ ಆಗಿದ್ದೀನಿ, IM ಇನ್ಕ್ಲೂಡಿಂಗ್ CR ಕೂಡ ಸೇರಿಸಿ. ಸೊ ಯಾವಾಗ್ಲೂ ಕೂಡ 70 ಒಳಗಡೆ ಇಲ್ಲ. 72, 73 ಹೈಯೆಸ್ಟ್ ಆಕ್ಚುಲಿ, ಅಂದ್ರೆ ಲೋಯೆಸ್ಟ್ ಮಾರ್ಕ್ಸ್ ಆಕ್ಚುಲಿ. ಹೈಯೆಸ್ಟ್ ತುಂಬಾ ಇದೆ ಬಿಡಿ, ಬಟ್ ಕಟ್ ಆಫ್ ಮಾರ್ಕ್ಸ್ 74. ಇನ್ನೊಂದು ಏನ್ ಗೊತ್ತಾ, ಸ್ವಲ್ಪ ಈ ಸಲ ವೇರಿಯೇಷನ್ ಆಗ್ಬೋದು. ಏನಂದ್ರೆ KE ಎಕ್ಸಾಮ್ಸ್ ನಡೆಸ್ತಾ ಇದೆ, ಪ್ಯಾಟರ್ನ್ ಕೂಡ ಚೇಂಜಸ್ ಇರುತ್ತೆ, ಮತ್ತೆ ಇನ್ನ ಪೇಪರ್ ಕೂಡ ಟಫ್ ಇರುತ್ತೋ ಈಸಿ ಇರುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂದ್ರೆ ಸ್ವಲ್ಪ ವೇರಿಯೇಷನ್ ಇರ್ಬೋದು, 2 or 3 ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಇರ್ಬೋದು. ತಾವುಗಳು ನೋಡಿ ಲಾಸ್ಟ್ ಇಯರ್ ಕೂಡ 74 ನಿಂತಿದೆ ಬೆಂಗಳೂರು ಸಿಟಿ. ಅದ್ರ ಬಿಫೋರ್ ಲಾಸ್ಟ್ ಟೈಮ್ ಕೂಡ 73, 74 ಸಮಥಿಂಗ್ ಹಿಂಗೆ ನಿಂತಿದ್ದು. ಯಾವಾಗ್ಲೂ ಕೂಡ 72 ಮೇಲೆ ನಿಂತಿದೆ ಆಕ್ಚುಲಿ ಬೆಂಗಳೂರು ಸಿಟಿ. ಓಕೆನಾ. ಇಲ್ಲಿ GM ಗೆ ಹೆಣ್ಮಕ್ಳಿಗೆ ಕಡಿಮೆ ನಿಂತಿದೆ ನೋಡಿ, 65 ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ದಕ್ಷಿಣ ಕನ್ನಡ. ಸರಿ, ಇದು ದಕ್ಷಿಣ ಆಗ್ಬೇಕಿದು, ಇದು ದಕ್ಷಿಣ ಕನ್ನಡ ಆಗ್ಬೇಕು. ಓಕೆನಾ. ದಕ್ಷಿಣ ಈ ಕೋಸ್ಟಲ್ ಕಡೆ ಏನಿದೆ ದಕ್ಷಿಣ ಕನ್ನಡದಲ್ಲಿ 72 ಇದೆ GM ಪುರುಷ ಅಭ್ಯರ್ಥಿಗಳಿಗೆ. ಕ್ಯಾಟಗರಿ 1 ಬಂದ್ಬಿಟ್ಟು 71.25, 2A 70.25, 2B 70.25, 3A 71.25, 3B 70.25, SC 68.5, ST 67.5. ಓಕೆನಾ. ನೆಕ್ಸ್ಟ್ ಇನ್ನ ಮಹಿಳಾ ಅಭ್ಯರ್ಥಿ, ಈ ಲೇಡೀಸ್ ಕೋಟಾದ ಲೇಡೀಸ್ ಅವ್ರಿಗೆ ಏನಿದೆ ಅಂತಂದ್ರೆ ಅಭ್ಯರ್ಥಿಗಳಿಗೆ GM ಗೆ 65.25 ಇದೆ ನೋಡಿ. ಇಲ್ಲಿ ಇದೊಂದೇ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್ ಲೇಡೀಸ್ ಅಂದ್ರೆ ನಿಲ್ಲೋದು. ಏನಕ್ಕೆ ಅಂತಂದ್ರೆ ನಮ್ಮ ಎಜುಕೇಶನ್ ಕೂಡ ಹೈಯೆಸ್ಟ್ ಬರ್ತಾ ಇರೋದು. ಅಂದ್ರೆ ಈಗ ಏನಿದೆ SLC ಆಗಿರ್ಬೋದು, PUC ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಮುಂದೆನೆ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಇಲ್ಲಿ ಸ್ಕೋರು. ನೆಕ್ಸ್ಟ್ ಇನ್ನ 2A ಬಂದ್ಬಿಟ್ಟು ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು 63.75, 2B 63.25, ಇನ್ನ 3A 60.25, 3B 63.25, SC 58.25. ಇನ್ನ ಕೆಲವೊಂದು ಕ್ಯಾಟಗರಿಗೆ ಇಲ್ಲಿ ಪೋಸ್ಟಿಂಗ್ ಇರಲಿಲ್ಲ, ಯಾಕೆಂದ್ರೆ ಕಡಿಮೆ ಪೋಸ್ಟಿಂಗ್ ಇರ್ತಿತ್ತಲ್ಲ. ಸೊ ಹಾಗಾಗಿ ಅದ್ರದ್ದು ನಾನು ಇನ್ನು ಕಟ್ ಆಫ್ ಮಾರ್ಕ್ಸ್ ತೋರ್ಸಕ್ ಹೋಗಿಲ್ಲ. ನೆಕ್ಸ್ಟ್ ಇನ್ನ ಶಿವಮೊಗ್ಗ ಡಿಸ್ಟಿಕ್ ಏನಿದೆ, ಮೇಲು ಮತ್ತೆ ಫೀಮೇಲ್ ನೋಡ್ಬೇಕು ಅಂತಂದ್ರೆ GM 71 ಇದೆ. ಆಕ್ಚುಲಿ ಬೆಂಗಳೂರು ಸಿಟಿ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಆಕ್ಚುಲಿ GM. ನೆಕ್ಸ್ಟ್ ಇನ್ನ ಕ್ಯಾಟಗರಿ 1 ಗೆ ಆಕ್ಚುಲಿ ಪೋಸ್ಟಿಂಗ್ ಇರ್ಲಿಲ್ಲ, ಆಕ್ಚುಲಿ 0 ಪೋಸ್ಟ್ ಇತ್ತು. ನೆಕ್ಸ್ಟ್ ಇನ್ನ 2A ಬಂದ್ಬಿಟ್ಟು 70.25 ಇದೆ. 2B ಗೆ 0. ಅದೇ ಮೀನ್ಸ್ 2B ಪೋಸ್ಟ್ ಇಲ್ಲ ಆಕ್ಚುಲಿ ಇಲ್ಲಿ. ಮುಸ್ಲಿಂ ಮೈನಾರಿಟಿಗೂ ಕೂಡ ಇಲ್ಲಿ ಪೋಸ್ಟಿಂಗ್ ಇರ್ಲಿಲ್ಲ, ಯಾಕೆಂತಂದ್ರೆ ಅದ್ರ ಬಿಫೋರ್ ಲಾಸ್ಟ್ ಟೈಮ್ ಆಕ್ಚುಲಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಇನ್ನ 3A ಬಂದ್ಬಿಟ್ಟು 69.25. ನೆಕ್ಸ್ಟ್ 2B 70. ನೆಕ್ಸ್ಟ್ SC ಬಂದ್ಬಿಟ್ಟು 66.25 ಇದೆ. ST ಬಂದ್ಬಿಟ್ಟು 68.75 ಇದೆ. ಇನ್ನ ಫೀಮೇಲ್ ಅಭ್ಯರ್ಥಿಗಳಿಗೆ GM ಬಂದ್ಬಿಟ್ಟು 63 ನಿಂತಿದೆ. ಇದು ಆಕ್ಚುಲಿ ಸ್ವಲ್ಪ ಕಡಿಮೆನೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತ ಶಿವಮೊಗ್ಗದಲ್ಲಿ. ಕ್ಯಾಟಗರಿ 1 ಗೆ ಆಕ್ಚುಲಿ ಪೋಸ್ಟಿಂಗ್ ಇಲ್ಲ, 0 ಪೋಸ್ಟರ್ಸ್ ಇತ್ತು. ಸೊ ನೆಕ್ಸ್ಟ್ 2A ಬಂದ್ಬಿಟ್ಟು 60.25 ಇದೆ. ನೆಕ್ಸ್ಟ್ 2B 0 ಪೋಸ್ಟರ್ಸ್ ಇದೆ, ಇಲ್ಲಿ ಪೋಸ್ಟಿಂಗ್ ಇರ್ಲಿಲ್ಲ ಇಲ್ಲಿ 2B ಗೆ. ನೆಕ್ಸ್ಟ್ 3A ಬಂದ್ಬಿಟ್ಟು 3A ಗೂ ನೋ ಪೋಸ್ಟ್, 3B ಗೂ ನೋ ಪೋಸ್ಟ್. SC ಗೆ ಬಂದ್ಬಿಟ್ಟು 46 ಪೋಸ್ಟರ್ಸ್ ಇದೆ, ST ಗೂ ಕೂಡ ಪೋಸ್ಟಿಂಗ್ ಇರ್ಲಿಲ್ಲ. ಸೊ ನೆಕ್ಸ್ಟ್ ಇನ್ನ ಮಂಗಳೂರು ಸಿಟಿಗೆ ಬಂದ್ಬಿಟ್ಟು GM ಬಂದ್ಬಿಟ್ಟು 73 ಇದೆ, ಬಟ್ ಪೋಸ್ಟಿಂಗು ಕೂಡ ಇಲ್ಲಿ ತುಂಬಾ ಕಡಿಮೆ ಇತ್ತು ಹೇಳ್ಬೇಕು ಅಂತಂದ್ರೆ. ನೆಕ್ಸ್ಟ್ ಕ್ಯಾಟಗರಿ 1 ಗೆ 72 ನಿಂತಿದೆ. ನೆಕ್ಸ್ಟ್ 2A ಬಂದ್ಬಿಟ್ಟು 71 ನಿಂತಿದೆ. 2B 63, 3B 68, SC 70, ST 71 ನಿಂತಿದೆ. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ GM 63, 2A 61,
2A ಬಂದ್ಬಿಟ್ಟು 3A, ಸಾರಿ 2A ಆಯ್ತಾ, 3A ಬಂದ್ಬಿಟ್ಟು 60 ಇದೆ, 3B 57, SC 61, ST 62. ಇಷ್ಟು ಪೋಸ್ಟಿಂಗ್ಗಳು ಸ್ವಲ್ಪ ವೇರಿಯೇಷನ್ ಆಗ್ತಿದೆ, ಅಂದ್ರೆ ಇದಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ಹೋಲಿಸ್ಕೊಂಡ್ರೆ. ಸೊ ಏನಿಲ್ಲ, ಜಸ್ಟ್ ನಾ ನಿಮ್ಗೆ ಲಾಸ್ಟ್ ಇಯರ್ ಇಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿತ್ತು ಅಂತ ಒಂದು ತೋರಿಸ್ಕೊಟ್ಟೆ ಅಷ್ಟೇ, ಅದ್ ಬಿಟ್ರೆ ಏನೂ ಇಲ್ಲ. ಈಗ ಹಾಕಿರೋರು ಏನು ಭಯ ಪಡುವಂತ ಇದಿಲ್ಲ, ಸಂದರ್ಭ ಏನು ತಾವೇನು ಸೃಷ್ಟಿಸ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಪೋಸ್ಟಿಂಗ್ ಕಡಿಮೆ ಇದ್ರೆ ಸ್ವಲ್ಪ ಜನ ಕಡಿಮೆನೂ ಹಾಕ್ಬಹುದು, ಕೆಲವು ಟೈಮ್ ಜಾಸ್ತಿನೂ ಹಾಕ್ಬಹುದು. ಮತ್ತೆ ಕಟ್ ಆಫ್ ಮಾರ್ಕ್ಸ್ ಎಲ್ಲಾ ಟೈಮ್ಗಿಂತ ನೋಡಿ, ಇಲ್ಲಿ ನಾನು ಬೆಂಗಳೂರು ಸಿಟಿ ತೋರಿಸಿದ್ನಲ್ಲ, ಹೈಯೆಸ್ಟ್ ಪೋಸ್ಟ್ ಇದ್ದಿದ್ದು ಕೂಡ ಬೆಂಗಳೂರಲ್ಲೇ, ಹೈಯೆಸ್ಟ್ ಕಟ್ ಆಫ್ ಮಾರ್ಕ್ಸ್ ಹೋಗಿರೋದು ಕೂಡ ಬೆಂಗಳೂರಲ್ಲೇ. ಸೊ ಹಾಗಾಗಿ ಯಾರು ಕೂಡ ಇದ್ ಮಾಡ್ಕೊಳಕ್ ಹೋಗೋದು ಅಂದ್ರೆ ಗೊಂದಲಕ್ಕೆ ಈಡಾಗಕ್ ಹೋಗ್ಬಿಡಿ. ತಾವುಗಳು ಸ್ವಲ್ಪ ಸೀರಿಯಸ್ ಆಗಿ ಓದಿ, ಓಕೆನಾ? ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಈ PDF ಎಲ್ರಿಗೂ ಬೇಕಾದ್ರೆ ಶೇರ್ ಮಾಡ್ತೀನಿ, ಓಕೆನಾ? ಎಲ್ರು ಚೆನ್ನಾಗಿ ಓದಿ, ಇನ್ನೇನು ಎಕ್ಸಾಮ್ ಬರ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.